Hi guys, welcome to my ವಿಡಿಯೋ ವಿಡಿಯೋ ಏನು ಹೇಳ್ತೀನಿ ಅಂತ ಅಲ್ಲೇ ಸ್ಟಕ್ ಆಗಿಬಿಡ್ತೀನಿ. ಸೊ ನಾವು ಉಡುಪಿ ಹೋಗಿದ್ದೆ ಅಂತ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ. ಬಟ್ ಹೋಗ್ಬೇಕಾರಿನ ಜರ್ನಿ ಇದು ಜಾಸ್ತಿ ಅಲ್ಲ, ಒಂದು ಲೈಟಾಗಿ ಜರ್ನಿ ಅಷ್ಟೇ. ಸೊ ನಾನು ನನ್ನ ತಂಗಿ ಹೊರಟಿದ್ದು ಬಸ್ಸಲ್ಲಿ. ಸೊ ಇದು ಹೊಸ ಬಸ್ ಆ್ಯಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಒಂದು ನನ್ನ ಜೊತೆ ಬಸ್ಸಲ್ಲಿ ನಡೀತು. ಏನಂತ ನಾನು ಹೇಳ್ತೀನಿ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಇದು ನಾನು ಕಾರಲ್ಲಿ ನೋಡಿದ್ದೆ ಈ ಸಿಸ್ಟಮ್ನ. ಅಂದರೆ ಇಲ್ಲಿ ಎದುರಿಗೆ ಸ್ಕ್ರೀನ್ ಕೊಟ್ಟಿರ್ತಾರೆ, ಇದು ಹಿಂದ್ಗಡೆ ಮುಂದ್ಗಡೆ ಎಲ್ಲ ಪಾರ್ಕ್ ಮಾಡ್ಬೇಕಾರೆ, ಹೋಗ್ಬೇಕಾರೆ ಹಿಂದ್ಗಡೆ ಗಾಡಿ ಬಂದರೆ ಮುಂದ್ಗಡೆ ಗಾಡಿ ಬಂದರೆ ಇದೆಲ್ಲ ಗೊತ್ತಾಗೋದು. ಕಾರಲ್ಲಿ ನೋಡಿದ್ದೆ ಹೀಗೆ ಟಿ ವಿ ಸ್ಕ್ರೀನ್ ಥರ ಕೊಡೋದು. ಬಟ್ ಇದು ಬಸ್ಸಲ್ಲಿ ಕೂಡ ಬಂದಿದೆ ಅಂತ ನೋಡಿ ನಾನು ಆಶ್ಚರ್ಯಪಟ್ಟೆ. ನಾನು ಸ್ಪೆಷಲಿ ರೆಕಾರ್ಡ್ ಮಾಡಿದೆ ಅದನ್ನು ತೋರಿಸ್ಲಿಕ್ಕೋಸ್ಕರ. ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಬಸ್ಸಲ್ಲಿ. ರೆಕಾರ್ಡ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ಬಸ್ ಮೂವ್ ಆಗ್ತಿದ್ದಕ್ಕೆ. ಬಸ್ಸಲ್ಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಆ್ಯಕ್ಚುಲಿ ಬಸ್ಸಲ್ಲಿ ಭಾಳ ಒಳ್ಳೆಯದಾಗಿದೆ ಯಾರಿಗೆ, ಡ್ರೈವರ್ಸಿಗೆ. ಮಳೆಗಾಲದಲ್ಲಂತೂ ತುಂಬಾ ಒಳ್ಳೆಯದು. ಎಷ್ಟು ಮಳೆ ಬರ್ತಾಯಿದೆ ನೀವೇ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಸೊ ನಾವು ಉಡುಪಿ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ತುಂಬಾ ಈಸಿಯಾಗಿತ್ತು. ನಾವು ಉಡುಪಿ ಹೋಗಿ ನನ್ನ ತಂಗಿ ಈಗ ಪ್ರೆಸೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅಷ್ಟು ಹಳೇದಿದು ವಿಡಿಯೋ. ಸೊ ನಾನು ಹೋಗಿದ್ದ ದಿನ ಶಾಪಿಂಗಿಗೆ ಹೋಗಿದ್ದೆ, ನಾನು ಅಕ್ಕನ ಜೊತೆ ಹೋಗಿದ್ದ ದಿನ ಕೂಡ ಶಾಪಿಂಗಿಗೆ ಹೋಗಿದ್ದೆ. ನಂತರ 20 ದಿನದ ನಂತರನೂ ಶಾಪಿಂಗಿಗೆ ಹೋಗಿದ್ದೆ. ಅದನ್ನು ಸಪ್ರೇಟಾಗಿ ಹಾಕಿದೆ. 2 ದಿನದ್ದು ಒಂದೇ ಸಲ ಹಾಕಿದ್ದೀನಿ. ಅಂದರೆ ನಾನು ಹೋಗಿದ್ದು ಹೋದ ತಿಂಗಳಲ್ಲ, ರೆಕಾರ್ಡ್ ಮಾಡಿ ಇಟ್ಟಿದ್ದೆ ಅಷ್ಟೇ, ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಾನು ಅಕ್ಕನ ಜೊತೆ ಶಾಪಿಂಗ್ ಹೋಗಿದ್ದೆ. ಇದು ಮೋಸ್ಟ್ಲಿ ಗೊತ್ತಿಲ್ಲ, ಶಾಪಿಂಗ್ ಇಲ್ಲಿ ಮಾಲಿಗೆ ಹೋಗಿದ್ದೆ. ಮಾಲಲ್ಲಿ ಒಂದು ಅಂಗಡಿ ಹೆಸರು ನೆನಪಿಲ್ಲ ನನಗೆ. ಓಕೆ, ಬ್ರ್ಯಾಂಡೆಡ್ ಕ್ಲೋತ್ ಸ್ಟೋರೇ ಮೋಸ್ಟ್ಲಿ, ನಂಗೆ ನೆನಪಿಲ್ಲ. ಮೋಸ್ಟ್ಲಿ ಝೂಡಿಯೋ ಅನಿಸುತ್ತೆ, ಗೊತ್ತಿಲ್ಲ. ಒಟ್ಟು ಒಂದು ಬ್ರ್ಯಾಂಡೆಡ್ ಕ್ಲೋತ್ ಸ್ಟೋರಿಗೆ ಹೋಗಿದ್ದೆ ಶಾಪಿಂಗಿಗೆ ಅಂತ ಹೇಳಿ. ಮಾಲಿಗೆ ಅಂತ ಹೋಗಿದ್ದೆ ಆ್ಯಕ್ಚುಲಿ. ಕ್ಲೋತ್ ನೋಡ್ಕೊಬರೋಣ, ಬಟ್ಟೆ ನೋಡ್ಕೊಬರೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ಲು. ಸೊ ಅವಳು ಇಲ್ಲಿ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಈ ಹಿಂದೆ ಕೂಡ ಇವಳು ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಇವಳು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಬಟ್ ನಾನು ಹೇಳ್ದಂಗೆ ವಾಯ್ಸ್ನ ಕಟ್ ಮಾಡಿದ್ದೀನಿ, ನಾನು ವಾಯ್ಸ್ನ ಇಟ್ಟಿಲ್ಲ. ಅವಳು ಎಲ್ಲದು ಅಂದರೆ ಈ ಕಸ್ಟಮರಿಗೆ ಅಲ್ಲಿದ್ದವರೆಲ್ಲ ತೋರಿಸ್ತಾರಲ್ಲ, ಆ ರೀತಿ ತೋರಿಸ್ತಾ ಇದ್ಲು. ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ಲು. ನಂಗೆ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಹಿಡಿಸುತ್ತೆ. ಯಾಕಂದರೆ ನಾನು ಕೂಡ ಎಕ್ಸ್ಟ್ರಾವರ್ಟ್ ಅಲ್ಲ, ಅದಕ್ಕೆ. ಇವರು ಕೂಡ ಎಕ್ಸ್ಟ್ರಾವರ್ಟ್ ಸೇರಿ ಕೂಡ ಎಕ್ಸ್ಟ್ರಾರ್ಡ್ನರಿ ಆಗಿಬಿಡ್ತಾರೆ. ಏನು ಹೇಳಿದೆ ಗೊತ್ತಿಲ್ಲ, ಏನೇ ಹೇಳಿದ್ರು ಫ್ಯಾಂಟಾಸ್ಟಿಕ್ಕಾಗಿ ಹೇಳಿದೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮದು ಹೀಗೆ ಕ್ಲೋತ್ ನೋಡ್ತಾ ತುಂಬಾ ಚೆನ್ನಾಗಿದ್ವು, ಬಟ್ ನಾಟ್ ಮೈ ಕೈಂಡ್ ಆಫ್ ಥಿಂಗ್ ಅಷ್ಟೇ. ಅವಳು ನೋಡ್ತಾ ಇದ್ಲು, ನೀವು ನೋಡ್ತಿರೋ ಹಾಗೆ ಅವಳು ಹಾಕ್ಕೊಂಡಿರೋ ಕ್ಲೋತ್ ಕೂಡ ಅಂಥದ್ದೇ. ಟಾಪ್ ಒಂದು ಚೆನ್ನಾಗಿರೋದು ಹಾಕಿದ್ದಾಳೆ. ಸೊ ಅವಳಿಗೆ ಇಷ್ಟ ಅಂತ ಹೇಳಿ ನೋಡ್ತಾ ಇದ್ಲು. ಸೊ ನಾನು ಅವಳನ್ನ ಫಾಲೋ ಮಾಡ್ತಾಯಿದ್ದೆ ಫೋನ್ನ ಹಿಡ್ಕೊಂಡು. ಏನೋ ಖರೀದಿ ಮಾಡಿದ್ವಿ ನಾವು, ನಮಗೆ ಗೊತ್ತಿಲ್ಲ, ನನಗೂ ನೆನಪಿಲ್ಲ ಏನು ತೊಗೊಂಡೆ ನಾನು ಅಂತೇಳಿ. ಸೊ ತುಂಬಾ ಚೆನ್ನಾಗಿ ತುಂಬಾ ಬ್ರ್ಯಾಂಡೆಡ್ ಕ್ಲೋತ್ಗಳನ್ನು ನೋಡ್ಕೊಳ್ತಾ ನಮ್ಮ ಶಾಪಿಂಗ್ನ ಮುಂದುವರಿಸಿದ್ವಿ. ಇದೇ ವಿಡಿಯೋದಲ್ಲಿ ನಾನು ಅವಳ ಜೊತೆ ಸ್ಮಾರ್ಟ್ ಬಜಾರ್ ಶಾಪಿಂಗ್ಗೆ ಹೋಗಿದ್ದೆ ಆ್ಯಕ್ಚುಲಿ. ಅಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಸ್ಮಾರ್ಟ್ ಬಜಾರ್ ಶಾಪಿಂಗ್ಗೆ, ಫಸ್ಟ್ ಟೈಮ್ ಹೋಗಿದ್ದು. ಅದ್ರ ನಂತರ ನಾನೀಗ ಶಿರ್ಸಿಲಿ ಹೋಗಾಯಿತು, ಹುಬ್ಳೀಲಿ ಹೋಗಾಯಿತು, ನಂತರ ಈಗ ಬೆಂಗಳೂರಲ್ಲಿ ಹೋಗಾಯಿತು, ಎಲ್ಲ ಕಡೆ ಸ್ಮಾರ್ಟ್ ಬಜಾರ್ ಹೋಗಿತ್ತು. ಬಟ್ ಅವಳ ಜೊತೆಗೆ ಫಸ್ಟ್ ಟೈಮ್ ಸ್ಮಾರ್ಟ್ ಬಜಾರ್ ಹೋಗಿದ್ದು, ಅದು ಎಲ್ಲಿ, ಉಡುಪಿಯಲ್ಲಿ. ಸೊ ಇದು ಸ್ಮಾರ್ಟ್ ಬಜಾರ್ ವಿಡಿಯೋ, ಫುಲ್ಲು ಶಾಪಿಂಗ್ ವಿಡಿಯೋ. ನಾನು ಕೂಡ ಈ ವಿಡಿಯೋ ಕೂಡ ಅಷ್ಟೇ, ನಾನು ತುಂಬಾ ಎಂಜಾಯ್ ಮಾಡಿದೆ. ನಂಗೆ ಅವಳ ಜೊತೆ ಹೋಗೋದು ತುಂಬಾ ಹಿಡಿಸುತ್ತೆ. ನಾನು ಇಷ್ಟಪಡ್ತೀನಿ ನಾನು ಅವಳ ಜೊತೆ ಹೋಗೋದು. ಯಾಕಂದರೆ ಇಬ್ಬರು ವೈಬು ಮ್ಯಾಚ್ ಆಗುತ್ತೆ. ಒಬ್ಬರು ಸೈಲೆಂಟು, ಒಬ್ಬರು ಮಾತಾಡೋರಾದರೆ ಬೇಜಾರು ಬರುತ್ತೆ. ಇಬ್ಬರು ವೈಲೆಂಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಳ ಜೊತೆ ಹೋಗಿದ್ದೆ ನಾನು. ಇಲ್ಲೂ ಕೂಡ ಅಷ್ಟೇ 2 ಐಟಮ್ ಏನೋ ಪರ್ಚೇಸ್ ಮಾಡಿದ್ವಿ ನಾವು. ಬಟ್ ಈ ಮಾಲ್ನ ತುಂಬಾ ಚೆನ್ನಾಗಿ ವಿಸಿಟ್ ಮಾಡಿದ್ವಿ. ತುಂಬಾ ಚೆಂದ ಮಾಡಿ ಹೊಡೆದು ನೋಡಿ, ಅಲ್ಲಿ ಕಡೆಗೆ ನನಗೆ ಪಾನಿಪುರಿ ತೆಗೆಸ್ಕೊಟ್ಲು, ಅವಳೇ ತೆಗೆಸ್ಕೊಟ್ಲು. ಸೊ ಎಲ್ಲನೂ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಇಲ್ಲೂ ಕೂಡ. ಈ ರೀತಿ ನಮ್ಮ ಶಾಪಿಂಗ್ ನಡೀತದೆ. ಏನು ತೊಗೊಂಡ್ವಿ ಅಂತ ಮಾತ್ರ ಶಾಪಿಂಗಲ್ಲಿ ಹೇಳಲ್ಲ, ಶಾಪಿಂಗ್ ಮಾಡಿರೋದು ಮಾತ್ರ ತೋರಿಸ್ತೀವಿ. ಸೊ ಮಸ್ಟ್ ವಿಸಿಟ್ ಮಾಡಬೇಕು ಉಡುಪಿಯಲ್ಲಿ. ನಾನೀಗ ಎಲ್ಲ ಕಡೆ ನೋಡಿದೆ, ಸ್ಮಾರ್ಟ್ ಬಜಾರ್ಗಳು ನಾರ್ಮಲಾಗಿ ನೀಟಾಗಿ ಇಟ್ಟಿರ್ತಾರೆ. ಬಟ್ ಬೆಂಗಳೂರಿನ ಸ್ಮಾರ್ಟ್ ಬಜಾರ್ಗಳು ನಾರ್ಮಲಾಗಿಲ್ಲ, ಸ್ವಲ್ಪ ಸಿಸ್ಟಮ್ಯಾಟಿಕ್ ಇಲ್ಲ. ಅಂದರೆ ಸ್ವಲ್ಪ ಕವರ್ಗಳೆಲ್ಲ ಡ್ಯಾಮೇಜ್ ಆಗಿದ್ದೆಲ್ಲ ಉಂಟು ಬೆಂಗಳೂರಿನ ಸ್ಮಾರ್ಟ್ ಬಜಾರ್ಗಳಲ್ಲಿ. ಬಟ್ ಉಡುಪಿಗೆ ಹೋಲಿಸಿದ್ರೆ ಉಡುಪಿ 10 on 10. ಉಡುಪಿ ಸ್ಮಾರ್ಟ್ ಬಜಾರು. ನಮ್ಮ ಶಿರ್ಸಿದು ತುಂಬಾ ಒಳ್ಳೆ ಇಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಜನ ಬರೋಲ್ಲಿ ಈಗ ಉಡುಪಿ ಮತ್ತು ಬೆಂಗಳೂರು ತುಂಬಾ ಜನ ಬರ್ತಾರೆ. ಅದರ್ವೈಸ್ ಉಡುಪಿಲಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ, ಕ್ಲೀನಾಗೂ ಇಟ್ಟಿದ್ದಾರೆ. ಇಲ್ಲಿದು ಕ್ಲೀನಾಗಿ ಉಂಟು, ಅಂದರೆ ಬೆಂಗಳೂರಿಂದು ಕ್ಲೀನಾಗಿ ಉಂಟು.
ಆದರೆ ಅದೇ ಹೇಳಿದ್ನಲ್ಲ, ಕವರ್ಸ್ಗಳು ಮತ್ತು ಸ್ವಲ್ಪ ಐಟಮ್ಸ್ಗಳೆಲ್ಲ ಡ್ಯಾಮೇಜ್ ಪೀಸಸ್ ಅಲ್ಲಲ್ಲೇ ಇಟ್ಟಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಸೊ ನಂಗೆ ಅದು ಸ್ಪೆಷಲಿ ಇಷ್ಟ ಆಗಲಿಲ್ಲ. ಸೊ ನಾವು ಮೇಲ್ಗಡೆ ಕ್ಲೋತ್ ಸ್ಟೋರಿಗೆ ಕೂಡ ಹೋದ್ವಿ, ಕ್ಲೋತ್ಸು ಕೂಡ ನೋಡ್ತಾ ಇದ್ವಿ. ಇಲ್ಲೂ ಕೂಡ ಕ್ಲೋತ್ಸೇ ನೋಡಿದ್ವಿ ಬಂದ್ಕೊಂಡು. ತೊಗೊಂಡು ಹೋಗ್ಬಿಟ್ಟು ಗೊತ್ತಿಲ್ಲ ನಮಗೆ, ಹೋಗಿ ನೋಡೋದಂತೂ ನೋಡ್ತೀವಿ ಯಾವ ಟೈಪ್ ಆಫ್ ಕ್ಲೋತ್ಸ್ ಬಂದಿದೆ ಅಂತ ಹೇಳಿ. ನೀವೆಲ್ಲರೂ ಹೋದರೆ ಸ್ಮಾರ್ಟ್ ಬಜಾರ್ ವಿಸಿಟ್ ಮಾಡಿ, ಅಲ್ಲಿ ಶಾಪಿಂಗ್ ಮಾಡೋದು ಮರಿಬೇಡಿ. ಶಾಪಿಂಗ್ ಮಾಡಿ ಅಂತ ಹೇಳಲ್ಲ, ಮಾಡೋದು ಮರಿಬೇಡಿ ಅಂತೀನಿ. ಕನ್ಫ್ಯೂಸ್ ಆದರೆ ಅಂದ್ಕೊಳ್ತೀನಿ. ಸ್ಟಿಲ್ ಐ ಥಿಂಕ್ ಇಷ್ಟ ಆಗಿತ್ತು ಇವತ್ತಿನ ನಮ್ಮದು ವಿಡಿಯೋ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, 2 ವಿಡಿಯೋನ ಜಾಯಿನ್ ಮಾಡಿ ಹಾಕಿದ್ದೀನಿ ಅಂತ. ಸಾರಿ ಫಾರ್ ದ್ಯಾಟ್. ಬಟ್ 2 ಸಲನೂ ಅವಳ ಜೊತೆಗೆ ಹೋಗಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ನನ್ನ ಆ ದಿನ ಮಾತ್ರ. 2 ದಿನಗಳು ನಾನು ತುಂಬ ಸಲ ಹೋಗಿದ್ದೀನಿ, ಆದರೆ ತುಂಬ ಸಲ ಕೆಲಸದ ಮೇಲೆ ಹೋಗಿದ್ದೆ ನಾನು. ಈ 2 ಸಲ ಮಾತ್ರ ಫ್ರೀಯಾಗಿ ಹೋಗಿದ್ದು, ಅದಕ್ಕೆ ವಿಡಿಯೋ ಮಾಡೋಕ್ಕಾಯಿತು. ಬಾಕಿ ಟೈಮಿಗೆಲ್ಲ ಅಷ್ಟು ಫ್ರೀಯಾಗಿ ಹೋಗಿರಲಿಲ್ಲಾಗಿತ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ಗೈಸ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವತ್ತು. ಬಾಯ್.